ನೀವ್ಯಾರು ನೀಟ್ ಎಕ್ಸಾಮ್‌ನ ಬರ್ದಿದ್ದೀರಾ? ನಿಮ್ಗೆಲ್ಲರಿಗೂ ಕೂಡ ಒಂಥರ ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಎಕ್ಸಾಮ್ ಬರ್ದಾದ್ಮೇಲೆ ನೀವೆಲ್ಲರೂ ಕೂಡ ವೆಯ್ಟ್ ಮಾಡೋದು ರಿಸಲ್ಟ್‌ಗೆ. ಇವಾಗ ರಿಸಲ್ಟೇ ಸ್ವಲ್ಪ ನಿಮ್ಗೆ ಡಿಲೇ ಆಗುವಂತ ಚಾನ್ಸಸ್ ಇರುತ್ತೆ. ಏನೇನ್ ಆಗಿದೆ, ಏನಕ್ಕೆ ರಿಸಲ್ಟ್ ಡಿಲೇ ಆಗ್ತಿದೆ, ಎಲ್ಲಾದ್ರ ಬಗ್ಗೆನೂ ಕೂಡ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಈ ವರ್ಷ ನೀವೇನಾದ್ರು ನೀಟ್ ಕೌನ್ಸೆಲಿಂಗ್‌ನ ಅಟೆಂಡ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ, ಈ ಒಂದು ವಿಡಿಯೋನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಈ ಒಂದು ವಿಡಿಯೋ ನಿಮ್ಗೆ ತುಂಬಾ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ಇದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೆ ಒಂದು ಲೈಕ್ ಕೊಡಿ. ಯಾಕಂದ್ರೆ ಮಾಡೋ ಒಂದೊಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್‌ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ಇಲ್ಲಿ ನೀವು ಎಲ್ಲರೂ ಕೂಡ ನೀಟ್ ಎಕ್ಸಾಮ್ ಬರ್ದಾಯ್ತು, ಕೀ ಆನ್ಸರ್ ಕೂಡ ಚೆಕ್ ಮಾಡಾಯ್ತು. 400-500 ಸ್ಕೋರ್ ಮಾಡ್ತಾ ಇರೋರ್ಗೆ ಆಗ್ಲೇ ಗೊತ್ತಾಗಿದೆ MBBS ಗೌರ್ಮೆಂಟ್ ಸೀಟ್ ಸಿಗಲ್ಲ ಅಂತ. ಮುಂದೆ ನೀವು ಎಲ್ಲರೂ ಕೂಡ ಲಾಂಗ್ ಟರ್ಮ್ ಮಾಡಬೇಕು ಅಂತ ಆಗ್ಲೇ ಪ್ಲಾನ್ ಅಪ್ ಮಾಡಿದ್ರೆ, ಎಷ್ಟೊಂದು ಜನ ಆಗ್ಲೇ ಪ್ರಿಪರೇಷನ್ ಕೂಡ ಸ್ಟಾರ್ಟ್ ಮಾಡ್ಬಿಟ್ಟಿರ್ತೀರಾ. ಅಂತವ್ರಿಗೆ ಒಂದು ಗ್ರೇಟ್ ಆಪರ್ಚುನಿಟಿ. ಇಲ್ಲಿ ನೀಟ್ ಇನ್ಸ್ಪೈರ್ ಅಕಾಡೆಮಿ ಅವರು ಬೆಸ್ಟ್ ಲಾಂಗ್ ಟರ್ಮ್ ನೀಟ್ ಕೋಚಿಂಗ್ ನ ಕೊಡ್ತಾ ಇದ್ದಾರೆ. ನೀವು ಕೂಡ ನೋಡಬಹುದಾಗಿರುತ್ತೆ ಸ್ಟೂಡೆಂಟ್ಸ್ ಎಷ್ಟು ಸ್ಕೋರ್ ಮಾಡಿದ್ದಾರೆ ಅನ್ನೋದು. ಇವರು ನಿಮಗೆ ಫ್ರೀ ಆಗಿ ನೀಟ್ ಕೋಚಿಂಗ್ ನ ಕೊಡ್ತಾರೆ. ಜಸ್ಟ್ ಒಂದು ಸ್ಕಾಲರ್ಶಿಪ್ ಟೆಸ್ಟ್ ಇರುತ್ತೆ ಅಷ್ಟೇ, ಅದನ್ನ ನೀವು ಅಟೆಂಡ್ ಮಾಡಬೇಕು. ಅಟೆಂಡ್ ಮಾಡಿದ್ರೆ ನಿಮಗೆ ಫ್ರೀ ನೀಟ್ ಕೋಚಿಂಗ್ ಸಿಗುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಸೆಕ್ಷನ್ ಇರುತ್ತೆ. ಟೆಸ್ಟ್ಗೆ ಅಪ್ಲೈ ಮಾಡೋದು, ಆ ಫಾರ್ಮ್ ಫಿಲ್ಅಪ್ ಮಾಡಿ ಅಷ್ಟೇ. ಫಿಲ್ಅಪ್ ಮಾಡ್ಬಿಟ್ಟು ಈ ಒಂದು ಟೆಸ್ಟ್ಗೆ ಅಪ್ಲೈ ಮಾಡಿ ಫ್ರೀ ಆಗಿ ನೀಟ್ ಕೋಚಿಂಗ್ ನ ಪಡ್ಕೊಳ್ಳಿ. ಜಾಸ್ತಿ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಈ ಒಂದು QR ಕೋಡ್ ಸ್ಕ್ಯಾನ್ ಮಾಡಿ ಅಥವಾ ಈ ಒಂದು ನಂಬರ್ಗೆ ಕಾಲ್ ಮಾಡಿ, ನಿಮ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಸಿಗುತ್ತೆ. ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಚೆಕ್ ಮಾಡಿ, ಟೆಸ್ಟ್ಗೂ ಕೂಡ ಯಾವುದೇ ತರದ ಚಾರ್ಜಸ್ ಇರಲ್ಲ. ಇಲ್ಲಿ ನೀವೆಲ್ಲರೂ ಕೂಡ ನೀಟ್ ಎಕ್ಸಾಮ್ ಬರ್ದಾಗಿದೆ. ಇವಾಗ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ವೇಟ್ ಮಾಡ್ತಾ ಇರಾ. ರೆಗ್ಯುಲರ್ ಆಗಿ ನಮ್ಮ ಚಾನಲ್ ನ ಫಾಲೋ ಮಾಡ್ತಾ ಇದ್ರೆ ನಿಮ್ಗೆ ಆಗ್ಲೇ ಒಂದು ಅಪ್ಡೇಟ್ ನ ಕೂಡ ಕೊಟ್ಟಿದೆ. ಯಾಕಂದ್ರೆ NTA ಅವರು ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಿದ್ರು. ನಿಮ್ಮ ನೀಟ್ ಅಪ್ಲಿಕೇಶನ್ ರಿಲೀಸ್ ಮಾಡ್ಬೇಕಾದ್ರೆ ಅಲ್ಲಿ ಕ್ಲಿಯರ್ ಆಗಿ ಹೇಳಿದ್ರು ಜೂನ್ 14ನೇ ತಾರೀಕು ಒಳಗಡೆ ಯಾವಾಗಾದ್ರೂ ಕೂಡ ರಿಸಲ್ಟ್ ಬರ್ಬೋದು ಅಂತ. ಆದ್ರೆ ನೀವೆಲ್ಲರೂ ಕೂಡ ನಿಮ್ಮ ಮನಸ್ಸನ್ನ ಸ್ವಲ್ಪ ಗಟ್ಟಿ ಮಾಡ್ಕೋಬೇಕಾಗುತ್ತೆ. ಇವಾಗ ಜೂನ್ 14ನೇ ತಾರೀಕು ರಿಸಲ್ಟ್ ಬರ್ತಾ ಇಲ್ಲ. ಯಾಕೆ ಅಂದ್ರೆ ಪ್ರತಿ ವರ್ಷನೂ ಕೂಡ ಏನಾದ್ರೂ ಒಂದು ಪ್ರಾಬ್ಲಮ್ ಅರೈಸ್ ಆಗ್ತಿದೆ NTA ಕಡೆಯಿಂದ, ಏನಾದ್ರೂ ಒಂದು ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡುವಂತ ಸಂದರ್ಭದಲ್ಲೇನೆ. ಯಾಕಂದ್ರೆ ಲಾಸ್ಟ್ ಇಯರ್ ನೀಟ್ ಪೇಪರ್ ಲೀಕ್ ಅಂದ್ಬಿಟ್ಟು ಕೇಸ್ ಹಾಕಿದ್ರು. ಅವಾಗ 2-3 ತಿಂಗಳು ಡಿಲೇ ಆಯ್ತು ಒಂದು ರಿಸಲ್ಟ್ ನ ಕೊಡಕ್ಕೆ NTA ಅವರಿಗೆ. ಈ ವರ್ಷನೂ ಕೂಡ ಕೇಸ್ ಹಾಕಿದ್ರೆ NTA ಮೇಲೆ. ಏನು ಕೇಸ್ ಹಾಕಿದ್ರೆ ಅಂತಾನು ಕೂಡ ನೀವು ಕೇಳ್ಬೋದಾಗಿರುತ್ತೆ. ಇಲ್ಲಿ ಏನಕ್ಕೆ ಕೇಸ್ ಹಾಕಿದ್ರೆ ಅಂದ್ರೆ, ಇಲ್ಲಿ ಕೆಲವು ಎಕ್ಸಾಮಿನೇಷನ್ ಸೆಂಟರ್ ಅಲ್ಲಿ ಏನಾಗಿದೆ ಅಂದ್ರೆ, ಅಲ್ಲಿ ಕರೆಂಟ್ ಹೋಗಿದೆ ಎಕ್ಸಾಮ್ ಬರೆಯುವಂತ ಸಂದರ್ಭದಲ್ಲಿ. ಆದ್ರೆ ಆ ಪ್ರಾಪರ್ ಒಂದು ಆಲ್ಟರ್ನೇಟಿವ್ ನ ಅಲ್ಲಿ ಯಾವುದೇ ತರದ ಒಂದು ಪ್ರೊವೈಡ್ ಮಾಡಿಲ್ಲ. ಒಂದು ಎಕ್ಸಾಮಿನೇಷನ್ ಸೆಂಟರ್ ಅಲ್ಲಿ ಜನರೇಟರ್ ಆಗಿರ್ಬೋದು ಅಥವಾ ಬೇರೆ ಆಲ್ಟರ್ನೇಟಿವ್ ಪ್ರೊವೈಡ್ ಮಾಡಿಲ್ಲ. ಅದರಿಂದ ಸ್ಟೂಡೆಂಟ್ಸ್ ಏನಾಗಿದೆ ಅಂದ್ರೆ, ಎಕ್ಸಾಮ್ ಬರಿಬೇಕಾದ್ರೆ ಟೈಮ್ ಎಲ್ಲ ಒಂದು ಲ್ಯಾಪ್ಸ್ ಆಗಿದೆ, 2-3 ಅವರ್ ವೇಸ್ಟ್ ಆಗಿದೆ. ಅದರಿಂದ ಅವರು ಚೆನ್ನಾಗಿ ಪರ್ಫಾರ್ಮ್ ಮಾಡಕ್ ಆಗಿಲ್ಲ. ಅದರಿಂದ ಏನ್ ಮಾಡಿದ್ರೆ ಅಂದ್ರೆ, ಪೇರೆಂಟ್ಸ್ ಮತ್ತೆ ಸ್ಟೂಡೆಂಟ್ಸ್ ಇವಾಗ ಒಂದು ಕೋರ್ಟ್ಗೆ ಅಪೀಲ್ ನ ಮಾಡಿದ್ರೆ. ಅದರಿಂದ ಇವಾಗ ಕೋರ್ಟ್ ಅಲ್ಲಿ ಕೇಸ್ ನಡೀತಿದೆ. ಮಧ್ಯಪ್ರದೇಶ ಹೈಕೋರ್ಟ್ ಏನ್ ಮಾಡಿದೆ ಅಂದ್ರೆ, ಒಂದು ಸ್ಟೇ ನ ಪಾಸ್ ಮಾಡಿದೆ. ಇಲ್ಲಿ NTA ಅವರಿಗೆ ಒಂದು ಖಡಕ್ ಆಗಿ ಒಂದು ನೋಟಿಫಿಕೇಶನ್ ನ ಕಳಿಸಿದ್ದಾರೆ ಮಧ್ಯಪ್ರದೇಶ ಹೈಕೋರ್ಟ್ ಕಡೆಯಿಂದ. ಇಲ್ಲಿ NTA ಅವರು ರೆಸ್ಪಾನ್ಸ್ ಮಾಡ್ಬೇಕಾಗುತ್ತೆ. ಏನಕ್ಕೆ ಈ ರೀತಿ ಕರೆಂಟ್ ಹೋಯ್ತು, ಏನಕ್ಕೆ ಅಲ್ಲಿ ಸ್ಟೂಡೆಂಟ್ ಗಳಿಗೆ ಎಕ್ಸಾಮ್ ಬರೆಯಕ್ ಆಗಿಲ್ಲ, ಏನೇನ್ ಪ್ರಾಬ್ಲಮ್ ಅರೈಸ್ ಆಗಿದೆ, ಇದಕ್ಕೆ ಸೊಲ್ಯೂಷನ್ ಏನು, ಏನಾದ್ರು ರೀ ಎಕ್ಸಾಮ್ ಮಾಡ್ತೀರಾ ಅಥವಾ ಏನಾದ್ರು ಆಲ್ಟರ್ನೇಟಿವ್ ಕೊಡ್ತೀರಾ, ಇದ್ರ ಬಗ್ಗೆ ನನಗೆ 4 ವಾರದಲ್ಲಿ ರಿಪ್ಲೈ ಕೊಡಿ ಅನ್ಬಿಟ್ಟು ಈ ರೀತಿ ಒಂದು ನೋಟಿಫಿಕೇಶನ್ ಆರ್ಡರ್ ಪಾಸ್ ಮಾಡಿದ್ದಾರೆ ಈ ಮಧ್ಯಪ್ರದೇಶ ಹೈಕೋರ್ಟ್ ಇಂದ. ಅದರಿಂದ ನಿಮ್ಗೆ ಏನಾಗುತ್ತೆ ಅಂದ್ರೆ, ಇವಾಗ ಜೂನ್ ನಲ್ಲಿ ಯಾವುದೇ ತರದ ನಿಮ್ಗೆ ನೀಟ್ ರಿಸಲ್ಟ್ ಬರ್ತಾ ಇಲ್ಲ. ನೆಕ್ಸ್ಟ್ ನಿಮ್ಗೆ ಏನಾಗುತ್ತೆ ಅಂದ್ರೆ, ಜುಲೈಯಲ್ಲಿ ಯಾವಾಗಾದ್ರೂ ನೀಟ್ ರಿಸಲ್ಟ್ ಬರ್ಬೋದು, ಇಲ್ಲಾಂದ್ರೆ ಆಗಸ್ಟ್ ಕೂಡ ಆಗ್ಬೋದು, ಆಶ್ಚರ್ಯ ಇಲ್ಲ. ನೀವು ಸ್ವಲ್ಪ ದಿನ ತಾಳ್ಮೆಯಿಂದ ವೇಟ್ ಮಾಡಿ. ಏನು ಅಂತ ಮೇಜರ್ ಆಗಿ ನಿಮ್ಗೆ ರೀ ಎಕ್ಸಾಮ್ ಆಗುವಂತ ಚಾನ್ಸಸ್ ತುಂಬಾನೇ ಕಮ್ಮಿ ಇರುತ್ತೆ. ಯಾಕೆಂದ್ರೆ ಬೇರೆ ರೀತಿ ಏನಾದ್ರು ಪ್ರಾಬ್ಲಮ್ ನ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಯಾರು ಕೂಡ ಟೆನ್ಷನ್ ಆಗಕ್ಕೆ ಹೋಗ್ಬಿಡಿ. ಒಂದು ಆರ್ಡರ್ ಬಗ್ಗೆ ಸ್ವಲ್ಪ ನಿಧಾನವಾಗಿ ತಾಳ್ಮೆಯಿಂದ ಇರಿ. ಯಾಕಂದ್ರೆ ಲಾಸ್ಟ್ ಇಯರ್ ಕೂಡ ಸೇಮ್ ಇದೇ ರೀತಿ ಸಿಮಿಲರ್ ಕೇಸ್ ಬಂದಿತ್ತು. ಅದಕ್ಕೋಸ್ಕರ ಸ್ವಲ್ಪ ದಿನ ವೇಟ್ ಮಾಡಿದ್ರೆ ಈ ಒಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಒಟ್ನಲ್ಲಿ ನೀಟ್ ರಿಸಲ್ಟ್ ಡಿಲೇ ಆಗುತ್ತೆ. ಜೂನ್ 14ನೇ ತಾರೀಕು ಬರ್ತಾ ಇಲ್ಲ. ಮತ್ತೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗಳಿಗೆ ಯಾರು ನೀಟ್ ಎಕ್ಸಾಮ್ ಬರ್ದಿದ್ರೆ ಎಲ್ಲರಿಗೂ ಕೂಡ ಶೇರ್ ಮಾಡ್ಬಿಟ್ಟು ಈ ರೀತಿ ಒಂದು ಅಪ್ಡೇಟ್ ಇದೆ ಅನ್ಬಿಟ್ಟು ಮಾಹಿತಿನ ತಿಳಿಸಿ. ಮತ್ತೆ ಇದೇ ರೀತಿ ಅಪ್ಡೇಟ್ಸ್ ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೇಡ್ ಕೌನ್ಸಿಲಿಂಗ್ ಮೆಂಬರ್ಶಿಪ್ ಬೇಕು ಅಂದ್ರೆ ಮಾತ್ರ ಈ ಒಂದು ನಂಬರ್ಗೆ ವಾಟ್ಸ್ಆಪ್ ಮಾಡಿ. ಮತ್ತೆ ಫ್ರೀ ನೀಟ್ ಕೋಚಿಂಗ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ಚೆಕ್ ಮಾಡಿ. ಥ್ಯಾಂಕ್ ಯು.